ಎಷ್ಟು ನಮ್ಮ ಚೂರಿನ ಎಷ್ಟು ರೇಗಿಸ್ತಾರೆ. ನಮ್ಮನೇಲಿ ಕ್ಯಾಮ್ರಾಮನ್ ಜಾಸ್ತಿ ಬಂದಿದ್ದಾರೆ, ಬೇಜಾರು ಮಾಡ್ಕೊಬಿಡಿ. ಬರ್ಬೇಡ ಬರ್ಬೇಡ ಕೇಳಿಸ್ಕೊ. ಫಸ್ಟ್ ನಾನೇ ಲಕ್ಷ್ಮಿ ಬರ್ತಾ ಇದ್ದಾರೆ. ನಮ್ಮಪ್ಪ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಆಲ್ರೆಡಿ. ನೋಡೋಣ. ನೀನು ಕ್ಯೂಟ್. ಹಾಯ್ ಶರಣ್ ಬ್ರೋ. ಹಾಯ್ ಕೃಷ್ಣ ಅವರೇ, ಅವರ್ ಯು ಗೈಸ್. ನಮ್ಮ ಫ್ಯಾಮಿಲಿಯಿಂದ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಸಬ್ಸ್ಕ್ರೈಬರ್ಗೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಲಿನಿ ಮುತ್ತರಾಜ್ ಯೂಟ್ಯೂಬ್ ಚಾನಲ್. ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಹಾಯ್ ಗಾಯ್ಸ್, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವು ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಪೂಜೆನ ಮಾಡ್ತಾ ಇದ್ದೀವಿ. ನಾವು ಲಕ್ಷ್ಮಿನ ಕೂರಿಸೋದಿಲ್ಲ, ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ಕಲಶ ಇಟ್ಟು ಕಲಶಕ್ಕೆ ಪೂಜೆ ಮಾಡ್ತೀವಿ. ಪ್ರತಿ ವರ್ಷ ಅದನ್ನೇ ಮಾಡೋದು. ನೋಡೋಣ ಮುಂದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಥರ ಆದರೆ ಮಾಡೇ ಮಾಡ್ತೀವಿ ಖಂಡಿತ. ಒಂದು ಆಸೆ ಇದೆ, ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು, ಲಕ್ಷ್ಮಿನ ಕೂರಿಸ್ಬೇಕು ಅಂತ. ನೋಡೋಣ ಇನ್ನು ಮುಂದಿನ ದಿನಗಳೇ ಆದರೆ ಖಂಡಿತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಬನ್ನಿ ನಮ್ಮ ಪುಟ್ಟ ಲಕ್ಷ್ಮಿ ನೋಡಿ ಗೈಸ್. ಇವತ್ತೇ ಕರೆಂಟ್ ಇಲ್ಲ ಗೈಸ್ ನಮ್ಮ ಮನೇಲಿ. ಇವತ್ತೇ ಕರೆಂಟ್ ತೆಗ್ದುಬಿಟ್ಟಿದ್ದಾರೆ. ಸುಮ್ಮನೆ ಸಿಂಪಲಾಗಿ ರೆಡಿ ಮಾಡಿದ್ದೀನಿ. ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು, ಹಾಗೆ ವ್ಲಾಗು ಸ್ಟಾರ್ಟ್ ಮಾಡೋಣ ಅಂತೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬನ್ನಿ ಇವಾಗ ಪೂಜೆ ಮಾಡೋಣ. ಆಯಿತು, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಶ್ರಾವಣಕ್ಕೆ ಅಂತೇಳಿ ಇಡೀ ಮನೆ ಫುಲ್ಲು ಕ್ಲೀನ್ ಮಾಡಿದ್ವಿ. ಸಿಕ್ಕಾಬಟ್ಟೆ ಸುಸ್ತ ಹೋಗಿತ್ತು, ರಾತ್ರಿ ಎಲ್ಲ ನಿದ್ದೆನೇ ಇರಲಿಲ್ಲ. ಪೂಜೆ ಮಾಡಿದ್ರಲ್ಲಿ ಏನೋ ಒಂಥರ ಸಮಾಧಾನ ಸಿಗುತ್ತಲ್ವಾ ಎಲ್ರಿಗೂ. ಹೀಗೆ ಅಲ್ಲ, ನನಗೂ ಅಷ್ಟೇ. ಪೂಜೆ ಮಾಡಿದ್ರೆ ಎಷ್ಟು ಸಮಾಧಾನ ಸಿಗುತ್ತೆ. ನಾವು ಎಷ್ಟೇ ಟಯರ್ಡ್ ಆಗಿದ್ರೂ ಮನಸ್ಸಿಗೊಂಥರ ತೃಪ್ತಿ ಸಿಗುತ್ತೆ. ಎಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ನೀವು ಏನೇ ಅಂದ್ಕೊಂಡ್ರೂ ಆಗಲಿ, ಜಾಸ್ತಿ ಕಷ್ಟ ಬರದೇ ಇರಲಿ. ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗಳಿಗೆ ಟಂಗ್ಸ್ ಟ್ವಿಸ್ಟ್ ಆಗ್ತಾಯಿದೆ ಗೈಸ್. ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಗಳಿಗೂ ಯಾವುದೇ ರೀತಿ ಜೀವನದಲ್ಲಿ ಕಷ್ಟ ಬರದೇ ಇರೋ ಹಾಗೆ ಎಲ್ಲ ಆ ದೇವರು ಕೊಡೋ ಥರ ಮಾಡಲಿ ಅಂತ ಈ ಮೂಲಕ ನಮ್ಮ ಸಬ್ಸ್ಕ್ರೈಬರ್ಗೂ ನಾನು ಕೇಳ್ಕೊತೀನಿ. ಹಾಗೆ ನನಗೂ ಕೂಡ. ಲಕ್ಷ್ಮಿ ಇಕ್ಕಿದ್ದೀನಿ ನೋಡ್ದಾ, ಇಲ್ಲಿ ಒಳಗಡೆ ಕೆಳಗಡೆ ಲಕ್ಷ್ಮಿ ಇಕ್ಕಿದ್ದೀನಿ. ನಮ್ಮ ವೀರ ಕೊಟ್ಟಿದ್ದು ರಕ್ಷಾಬಂಧನೆಗೆ, ಅಲ್ಲ ನನ್ನ ಬರ್ತಡೇ ಕೊಟ್ಟಿದ್ದು. ನಮ್ಮ ಸಬ್ಸ್ಕ್ರೈಬರ್ಗೆ ನನಗೆ ಓಕೆ. ಗೈಸ್, ನಮ್ಮ ಫ್ಯಾಮಿಲಿಯಿಂದ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಗೈಸ್ ಎಲ್ರಿಗೂ. ಇವಾಗ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಅಮ್ಮ ಮನೆಯಲ್ಲಿ ಲಕ್ಷ್ಮಿನ ಕೂರಿಸಿದ್ದಾರೆ. ಬನ್ನಿ ಹೇಗೆ ಕೂರಿಸಿದ್ದಾರೆ ಏನು ಅಂತ ನೋಡೋಣ. ನಾವಿವಾಗ ಹೋಗ್ತಾ ಇದ್ದೀವಿ ಅಮ್ಮ ಮನೆಗೆ. ಅಲ್ಲೇ ನಾಷ್ಟ ಮಾಡಿರ್ತೀನಿ ಬನ್ನಿ ಅಂತ ಹೇಳಿದ್ರು. ಸೊ ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಹೋಗುವ. ನಾನು, ನನ್ನ ಹಸ್ಬೆಂಡು, ನನ್ನ ಮಗ. ಒಬ್ಬಟ್ಟು ಮಾಡಿದಾರಂತೆ. ಒಬ್ಬಟ್ಟು ಬೇರೆ ಮಾಡಿದಾರಂತೆ ಗೈಸ್. ಹೋಗಿ ತಿನ್ಕೊಂಡು ಬರುವ. ಅಮ್ಮ ಒಬ್ಬಟ್ಟಿಗೆ ಕವರ್ ತೊಗೊಂಬರಕ್ಕೆ ಹೇಳಿದ್ದಾರೆ, ಒಬ್ಬಟ್ಟು ತಟ್ಟಕ್ಕೆ. ಆಲ್ರೆಡಿ ಹಾಕಿದ್ದಾರಂತೆ, ನಾವು ಬರ್ತಾ ಇಲ್ಲ ಅನ್ಸುತ್ತೆ, ಅದಕ್ಕೆ ಹೇಳಿರ್ತಾರೆ. ಇವಾಗ ಇಲ್ಲೆಲ್ಲರೂ ಸಿಗುತ್ತಾ ಅಂತ ನೋಡ್ಕೊಂಡು ತೊಗೊಂಡೋಗ್ಬೇಕು. ನನಗೆ ಬೇರೆ ಕೆಲ್ಸಕ್ಕೆ ಟೈಮ್ ಆಗಿಬಿಟ್ಟಿದೆ. ಹಂಗೆ ಕೇಳ್ಕೊಂಡು ಅಂದವೇ ತೊಗೊಂಡೋಗೋಣ ಅಂತ ಬನ್ನಿ. ಇವಾಗ ಒಂದು ಅಂಗಡಿ ಕೇಳ್ತೀನಿ ಸಿಕ್ಕಿದ್ರೆ. ಗಾಯ್ಸ್, ಇವಾಗ ಬಂದ್ವಿ ಅಮ್ಮ ಮನೆಗೆ. ಸಿಕ್ತು ಒಬ್ಬಟ್ಟು ಕವರು. ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ. ಎಲ್ಲರೂ ಏನು ಮಾಡ್ತಾಯಿದ್ದಾರೆ
ಲಕ್ಷ್ಮಿನ ಹೇಗೆ ಕೂರಿಸಿದ್ದಾರೆ ಅಂತ ನೋಡೋಣ. ಗೊತ್ತಿಲ್ಲ ಆದ್ಮೇಲೆ ಬನ್ನಿ ಗೈಸ್, ಹೆಂಗೆ ಕೂರಿಸಿದ್ದಾರೆ ನೋಡೋಣ. ಲಕ್ಷ್ಮಿ ಬರ್ತಾ ಇದ್ದಾರೆ. ಹಾಯ್ ಹಾಯ್ ಹಾಯ್. ಸಾರಿ. ಹೌದಾ, ಥ್ಯಾಂಕ್ ಯು. ನೀನು ಕ್ಯೂಟ್. ಸೂಪರ್ ಲಕ್ಷ್ಮಿ. ಅಲ್ಲಿಂದನೇ ಝೂಮ್ ಆಗಿದೆ. ಇಲ್ಲಿ ಹಾಯ್ ಮಾಡು ಗಾಯ್ಸ್. ನಮ್ಮಪ್ಪ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಆಲ್ರೆಡಿ, ರೆಡಿ ಡ್ಯೂಟಿಗೆ. ನಮ್ಮ ಅಮ್ಮ ಮನೆ ಲಕ್ಷ್ಮಿ ನೋಡಿ. ಹೆಂಗ ಅಲಂಕಾರ ಮಾಡಿದ್ದಾರೆ ಅಮ್ಮ. ಸಣ್ಣ ಇಬ್ರು ಇವಾಗ ಹೋಯ್ತೀನಿ. ನಮ್ಮಮ್ಮ ನೋಡೋಣ ಬನ್ನಿ. ಯಪ್ಪ ಇವ್ರಿಬ್ರು ನೋಡಿ ಗೈಸ್, ನೋಡಿ ಆಗಲೇ ಊಟಕ್ಕೆ ಚೆನ್ನಾಗಿದ್ದೀನಾ? ಓ ನಮ್ಮಮ್ಮ ಕೆಲಸ ಮಾಡ್ತವ್ರೆ. ಮಾಡದ್ರಲ್ಲೇ ಏನು ಚಿಮ್ನಿ ತೋರಿಸ್ತವನೆ ಗಾಯ್ಸ್. ನಮ್ಮಮ್ಮ ನೋಡಿ ಹೆಂಗ್ ಕಾಣಿಸ್ತಿದ್ದಾರೆ ಅಂತ. ಹೌದಾ, ಎಲ್ಲಿಗೆ ಬಿಡ್ತೇನೆ? ಯಾವಾಗ ಇಲ್ಲೇ ಬರ್ತೀನಿ. ಆಯ್ತು, 2 ಮಾಡ್ಬಿಟ್ಟು ಅಷ್ಟೇ. ರೆಡಿ ಎಲ್ಲ ಗಾಯ್ಸ್. ಇವಾಗ ನಾವು ಅಮ್ಮನ ಜೊತೆನೇ ಹೋಗ್ತೀನಿ. ನಂಗೆ ಯೂನಿವರ್ಸಿಟಿವರೆಗೂ 9 ಬಿಡ್ತಾರೆ. ಅಪ್ಪ ಆನ್ ಡ್ಯೂಟಿ ಎನಿ ಟೈಮ್. ನಮ್ಮಪ್ಪ ಆನ್ ಡ್ಯೂಟಿ ಎನಿ ಟೈಮ್. ಟಿಫನ್ ಕ್ಯಾರಿಯರ್ ಹಾಕೊಂಡು ಹೋಯ್ತಾ ಇರೋದೆ ಡ್ಯೂಟಿಗೆ. ಅಮ್ಮ ಅಮ್ಮ ಹ್ಯಾಪಿ ವರಮಹಾಲಕ್ಷ್ಮಿ. ಚೆನ್ನಾಗಿ ಕಾಣಿಸ್ತಿದ್ಯಾ ಅಮ್ಮ? ಸೀರೆ ಹೊಲ್ಸಿದೀನಿ. ಹೌದಾ, ಚೆನ್ನಾಗಿ ಇದಕ್ಕೆ ಚೆನ್ನಾಗೈತಾನೆ ಈ ಬ್ಲೌಸ್ ಚೆನ್ನಾಗಿ. ಬೇಡ ಬೇಡ. ಹೌದು, ನಾನು ಅಯ್ಯೋ ಹುಡುಕಿ ಇವತ್ತು ಹಾಕೊಂಡಿದ್ದು. ಚಿನ್ನು ಹ್ಯಾಪಿ ವರಮಹಾಲಕ್ಷ್ಮಿ. ಡೈರೆಕ್ಟ್ ತೋರ್ಸಿದ್ನಲ್ಲ ಮುತ್ತುರಾಜು. ತೋರ್ಸಿದ್ನಾ? ಸ್ವೀಟ್ ಜಾಸ್ತಿ ಮಾಡ್ಬಿಡಿದ್ ಕಣಕ್ಕ. ಹೌದಾ, ಬೆಲ್ಲ ಜಾಸ್ತಿ ಆಗೋದು ನೋಡು. ಆದ್ರೆ ಅವ್ನಿಗೆ ಇಷ್ಟ ಆಯ್ತಲ್ಲ. ಇಲ್ಲಿ ಸ್ವಲ್ಪ ಬೆಲ್ಲ. ಓ ಗಾಯ್ಸ್, ನೋಡಿದ್ರಲ್ಲ ನಮ್ಮ ಮನೇಲಿ ಹೇಗೆ ಲಕ್ಷ್ಮಿನ ಕೂರಿಸಿದ್ದಾರೆ ಅಂತ. ಇನ್ನೊಂದು ಲಕ್ಷ್ಮಿನ ಕೂರಿಸಿದ್ದಾರೆ, ತೋರಿಸ್ತೀವಿ ಬನ್ನಿ. ಸೋಫಾ ಮೇಲೆ ಕೂರಿಸಿದ್ದಾರೆ ಈ ಲಕ್ಷ್ಮಿನ. ಥ್ಯಾಂಕ್ ಯು, ವಿಶ್ ಯು ದಿ ಸೇಮ್. ನಮ್ಮ ಕ್ಯೂಟ್ ಲಕ್ಷ್ಮಿ. ನಾನು ಹಂಗ್ ಮಾಡೋದು ಕಾಣಿಸಲ್ಲ, ನಾನು ಹಿಂಗ್ ಮಾಡಿದೆ. ಓಕೆ ಗಾಯ್ಸ್, ನಾನು ತಿನ್ಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಲಕ್ಷ್ಮಿ ಹಸ್ಬೆಂಡ್ ಇಲ್ಲಿದ್ದಾರೆ. ಹ್ಯಾಪಿ ವರಮಹಾಲಕ್ಷ್ಮಿ ಅಣ್ಣ. ನೋಡಿ ಎಷ್ಟು ಲಕ್ಷ್ಮಿ ಅಲ್ವಾ? ಎಷ್ಟು ಬೇರೆ ಪುಟ್ಟ ಲಕ್ಷ್ಮಿ ಹುಡ್ತಾ ಇದೆ. ಹಾ, ಅದನ್ನೇ ಮಂಜು ಹೇಳ್ತಾ ಇದ್ದ. ಅದಕ್ಕೆ ನಾನಂದೆ ಪುಟ್ಟ ಲಕ್ಷ್ಮಿನೋ ಗಣೇಶನೋ ಯಾರಿಗ್ ಗೊತ್ತು. ಕಂಟಿನ್ಯೂಸ್ ಐತಲ್ವಾ ಈಗ. ಹೌದು, ನನಗೂ ಅದೇ ಇಷ್ಟ ಇತ್ತು. ಆದ್ರೆ ಫುಲ್ ಲಕ್ಷ್ಮಿ ಮತ್ತೆ ಗಣೇಶ ಎರಡು ಒಟ್ಟಿಗೆ ಬರ್ಬೇಕು. ಹೌದಾ, ಬರ್ಲಿ ಬರ್ಲಿ ಅಲ್ವಾ? ಎಷ್ಟು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ ಅನ್ಸುತ್ತೆ. ಏ ಇಲ್ಲ, ಸ್ಟಾರ್ಟಿಂಗ್ ಹೇಳ್ಬಿಡ್ತಾರೆ. ಆಲ್ರೆಡಿ ಸಿಂಗಲ್. ಹೌದಾ? ಗಾಯ್ಸ್, ಇವಾಗ ಊಟ ಮಾಡ್ತಾ ಇದೀವಿ. ಅಮ್ಮ ನಾವು ಬರಲ್ಲ ಅನ್ಕೊಂಡು ಪುಳಿಯೋಗರೆ ಮಾಡಿದ್ರಂತೆ. ಸುಮ್ಮನೆ ಅವ್ರವ್ರೆ ತಿನ್ನೋಣ ಅಂತ. ಇಲ್ಲಾಂದ್ರೆ ಚಿತ್ರಾನ್ನ ಮಾಡಿರೋರು. ಇಲ್ಲಮ್ಮ, ಇದು ಪುಳಿಯೋಗರೆ ಮಾಡ್ಬೇಕು ಅಂತಾನೆ ಮಾಡಿದೆ. ಪಲಾವ್ ಮಾಡ್ಬೇಕು ಅಂತ ಫಸ್ಟ್ ಅನ್ಕೊಂಡಿದ್ದು. ಇವ್ರು ಒಬ್ಬಟ್ಟು ಮಾಡೋದ್ರಲ್ಲ, ಇವ್ರು ಪುಳಿಯೋಗರೆ ಮಾಡಿ ಕಾಳ್ಗೊಜ್ಜು ಕಾಳ್ಗೊಜ್ಜಿಲ್ಲಮ್ಮ, ಅಂತ ಏನೋ ಮಾಡಿದೀನಿ. ಇದು ಕೋಸಂಬರಿ. ಒಬ್ಬಟ್ಟು ಸಾರು, ನಮ್ಮಮ್ಮ ಪುಳಿಯೋಗರೆ, ಒಬ್ಬಟ್ಟು ಸಾರು, ಕೋಸಂಬರಿ ಪಲ್ಯ, ಒಬ್ಬಟ್ಟು ಎಲ್ಲ ಮಾಡಿದ್ದಾರೆ ಗೈಸ್ ಇವತ್ತು. ಅಮ್ಮ ಸ್ವಲ್ಪ ಹಾಕಮ್ಮ. ಸರಿ ಇದೆಯಾ ನೋಡಮ್ಮ? ಅಲ್ಲ, ಉಪ್ಪು ಸರಿ ಇದೆಯಾ ಅಂತ ನೋಡಿದ್ದೆ ನಾನು. ಸರಿ ಇದೆಯಾ ಅಮ್ಮ ಸ್ವಲ್ಪ ಹಾಕು. ಸರಿ ಬೇಕಪ್ಪ? ಒಬ್ಬಟ್ಟು ಬೇಕಾ? ಊಟ ಮಾಡ್ಬಿಟ್ಟು ಊಟ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು ಗೈಸ್. ಇವತ್ತು ಕೆಲಸ ಇದೆ ಅಲ್ಲ, ಅದೇ ಬೇಜಾರು. ಹೆಣ್ಮಕ್ಳು ಹಬ್ಬ ದಿನ ಕೆಲಸ ಹೋಗ್ಬೇಕಲ್ಲ. ಕೋಸಂಬರಿ ಹಾಕ್ಲಪ್ಪ? ಸ್ವಲ್ಪ ನಮ್ಮನೆಯವರು ಊಟ ಮಾಡ್ತಾ ಇದ್ದಾರೆ. ನೋಡಿ, ಫಸ್ಟ್ ನಮ್ಮ ಮನೆಯಲ್ಲಿ ಇವಾಗ ಏನದು ಅರ್ಶಿನ ಕುಂಕುಮ ಕೊಡ್ತಾ ಇರೋದು ನಮ್ಮ ಅಕ್ಕನಿಗೆ. ಫಸ್ಟ್ ನಮ್ಮ ಮನೇಲಿ ಅರ್ಶಿನ ಕುಂಕುಮ ಕೊಡ್ತಾ ಇರೋದು ನಮ್ಮ ಅಕ್ಕನಿಗೆ. ಸಂಜೆ ಬರಲ್ವಾ ಅಕ್ಕ ನೀನು? ಸಾಯಂಕಾಲ ಬರ್ತೀನಿ. ಫಸ್ಟ್ ನಾನೇ ತಗೋ
ಇಲ್ಲಾಂದ್ರೆ ನಮ್ಮಮ್ಮ ಎಲ್ರಿಗೂ ಕೊಟ್ಬಿಟ್ಟು ಅಲ್ಲ ಇನ್ನೊಂದೇನ್ ಗೊತ್ತಾ ಪಾಪ ಇವ್ಳು ಬಂದಾಗ ನಾನು ಇರ್ತಾನೆ ಇರ್ಲಿಲ್ಲ ಅದಕ್ಕೆ ಅರ್ಶಿನ ಕುಂಕುಮ ಕಲ್ಬಿಡ್ತಾರೆ ಸಂಜೆ ಹೊತ್ತು ಎಲ್ಲಾರ್ನು. ಮಮ್ಮಿ ಶಾಲಿನಿ ಅಕ್ಕ ಶಾಲಿನೇ ಕಲ್ಲಿ ಹೌದಾ? ಇವಾಗ ನೀನ್ ಹೋಗ್ತೀಯ ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗಲ್ಲ? ಇವಾಗ ಅರ್ಶಿನ ಕುಂಕುಮ ಎಲ್ಲ ತಗೊಂಡೆ. ಇವಾಗ ಅಮ್ಮ ಮನೇಲಿ ಇಟ್ಬಿಟ್ಟು ಹೋಗ್ತೀನಿ. ನಾನು ಆಫೀಸಿಗೆ ಬ್ಯಾಗ್ ಏನು ತಗೊಂಡು ಹೋಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಗೈಸ್ ನೋಡಿ ನಾನು ಹಿಂಗೆ ಕಾಣಿಸ್ತಿದ್ದೀನಿ ಅಂತ. ನನ್ನ ಸ್ಯಾರಿ ನೋಡಿ ಹೇಗೆ ಕಾಣಿಸ್ತಿದ್ದೀನಿ. ಇವಾಗ ಇರ್ಲಿ ಬಿಡು, ಅವನು ಆಟ ಆಡ್ತಾನಂತೆ ಅವ್ರ ಮಾಮನ ಜೊತೆ. ನನ್ನ ಮಗ ಇಲ್ಲೇ ಇರ್ತಾನಂತೆ. ಅವನ್ನ ಬಿಟ್ಬಿಟ್ಟು ಇವಾಗ ನಾನು ಹೊರಡ್ತಾ ಇದ್ದೀನಿ, ಕೆಲ್ಸಕ್ಕೆ ಹೋಗ್ಬೇಕು. ಬನ್ನಿ ಹೋಗುವ ಗೈಸ್. ಇವಾಗ ಹೊರಡ್ತಾ ಇದ್ದೀನಿ ಆಫೀಸ್ಗೆ. ಸನು ಬಾಯ್ ಬಾಯ್, ಹುಷಾರು. ನಾನು ಸಂಜೆ ಆದ್ರೆ ಬರ್ತೀನಿ. ಬನ್ನಿ ಬನ್ನಿ ಸಂಜೆ. ಬಾಯ್ ಮಗ್ನೆ, ನನ್ನ ಮಗನೇ ಇಲ್ಲೇ ಇರ್ತಾನೆ. ಬಾಯ್ ಬಾಯ್ ಬಾಯ್. ಅಕ್ಕ ನೀನ್ ಹೋಗಲ್ವಾ? ಇಲ್ಲ ಚಿನ್ನು, ಆದ್ರೆ ಟ್ರೈ ಮಾಡ್ತೀನಿ. ಬೇಗ ಬಿಟ್ರೆ ಶಾಲಿನಿ ಅಕ್ಕನ ಮನೆಗೆ. ಅಲ್ಲೇನೆ. ಹೌದಾ? ಬಾಯ್ ಚಿನ್ನು. ಬಾಯ್ 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 ಬಾಯ್. ಅಕ್ಕ ಸಂಜೆ ಬೇಗ ಬಾ. ಹಾ, ಇವಾಗ ಹೊರಡ್ತಾ ಇದ್ದೀವಿ ಗಾಯ್ಸ್. ಸಂಜೆ ಆದ್ರೆ ಬರ್ತೀನಿ. ಆಮೇಲೆ ಇವತ್ತು ವರಮಹಾಲಕ್ಷ್ಮಿನ ಬೇರೆಲ್ಲದೂ ಅರ್ಶಿನ ಕುಂಕುಮಕ್ಕೆ ಹೋದ್ರೆ ಆದ್ರೆ ಕ್ಯಾಪ್ಚರ್ ಮಾಡ್ತೀನಿ ಗೈಸ್ ನಿಮಗೋಸ್ಕರ. ಬನ್ನಿ ಇವಾಗ ಹೋಗುವ. ನೆಕ್ಸ್ಟ್ ನಾನು ಸಂಜೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಅಮ್ಮನ ಜೊತೆ ಹೋಗ್ತಾ ಇದ್ದೀನಿ ಗಾಯ್ಸ್. ಇವಾಗ ಕೆಲಸ ಮುಗಿಸ್ಕೊಂಡು ಬಂದೆ. ನಮ್ಮ ಮನೆಯವ್ರು ಬಂದಿದ್ರು ಪಿಕಪ್ ಮಾಡೋಕ್ಕೆ ಅಂತ. ಆ್ಯಕ್ಚುಲಿ ದಿನ ಬರ್ತಾರೆ, ಯಾವತ್ತಾರು ಒಂದೊಂದ್ಸಲ ನಾನೇ ಬೇಡ ಅಂತ ಅಂದ್ಬಿಡ್ತೀನಿ. ಆರಾಮಾಗಿ ಬಸ್ಸಲ್ಲಿ ಬರ್ತೀನಿ ಗಾಯ್ಸ್, ನೆಮ್ಮದಿ ಇರುತ್ತೆ. ಏನಂತೆ ಗಾಯ್ಸ್, ಯಪ್ಪ ಟಯರ್ಡ್ ಆಗೋಯ್ತು. ಎಷ್ಟು 5:30 ಅನಿಸುತ್ತೆ. ಬೆಳಗ್ಗೆ ಎಷ್ಟು 11 ಗಂಟೆ ಹೋದೆ. 4 o'clock ಬಂದ್ಬಿಟ್ಟೆ. ಇವತ್ತು ಹಬ್ಬ ಅಲ್ವಾ, ಬೇಗ ಬೇಗನೆ ಮುಗಿಸ್ಕೊಂಡು ಬೇಗ ಬಂದೆ. ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ ಗಾಯ್ಸ್. ಇವತ್ತು ನಮ್ಮ ಮನೆಗೆ ಏನು ಓಕೆ ಗೈಸ್, ಬನ್ನಿ ಹೋಗುವ. ಇವತ್ತಿನ ಬ್ಲಾಗ್ ಈಗ ಕಂಟಿನ್ಯೂ ಆಗುತ್ತೆ. ಇವತ್ತು ನೈಟ್ವರೆಗೂ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅತ್ತೆ ಮನೆಗೆಲ್ಲ ಹೋಗಬೇಕು. ನಮ್ಮ ಅತ್ತೆ ಮನೆಯಲ್ಲೂ ಸಿಂಪಲ್ಲಾಗಿ ಮಾಡ್ತಾರೆ. ವಾಯ್ಸ್ ಕೇಳಿಸ್ತಿದ್ಯೋ ಕೇಳಿಸ್ತಿಲ್ವೋ ಗೊತ್ತಿಲ್ಲ. ಸಿಂಪಲ್ಲಾಗಿ ಮಾಡ್ತಾರೆ ಅಲ್ಲೂ. ಅವರು ಸುಮ್ಮನೆ ನಂತರನೇ ಕಳಶದ ಪೂಜೆ ಮಾಡ್ತಾರೆ ಅಷ್ಟೇ. ಲಕ್ಷ್ಮಿ ಎಲ್ಲ ಕೂರ್ಸೋದಿಲ್ಲ. ಬನ್ನಿ ಅವ್ರ ಮನೆಗೂ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನಮ್ಮ ಅತ್ತೆನೂ ಈ ಬ್ಲಾಗಲ್ಲಿ ನಿಮಗೆ ಮೀಟ್ ಮಾಡಿಸ್ತೀನಿ. ನಡೀರಿ ಹೋಗುವ. ಇವಾಗ ಬಂದ್ವಿ. ನಮ್ಮಮ್ಮ ಅವರ ಫ್ರೆಂಡ್ಸ್ ಎಲ್ಲ ಅರ್ಶಿನ ಕುಂಕುಮಕ್ಕೆ ಬಂದಿದ್ದಾರೆ. ಅದಕ್ಕೆ ಹಾಲು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅತ್ತೆ ಸೊಸೆ ಇಬ್ರು ಸೇರಿ. ಕಾಫಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅತ್ತೆ ಸೊಸೆ. ಲೆವೆಸ್ಟಾಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ ಸಣ್ಣ ಅವರು. ಅಲ್ಲ ಹೇಳಂಗೇ ಇಲ್ಲ ಪ್ರಮೋಷನ್ ಅಂತಾರೆ. ಏನಾನ ಹೇಳಂಗೇ ಇಲ್ಲ. ಮಮ್ಮಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಆಯ್ ಆಂಟಿ ಆಂಟಿ ಆಯ್ ಮಾಡಿ. ಅಮ್ಮನ ಫ್ರೆಂಡು ಕಕ್ಕ ಗಗನ. ಏನ್ ಮಗ ಅಲ್ಲೇ ಇರ್ಲಿ ಮಗ ಎಲ್ಲ. ನಮ್ಮಮ್ಮ ಅವ್ರ ಫ್ಯಾಕ್ಟ್ರಿಲೆಲ್ಲ ರೌಡಿ ಬೇಬಿ ಥರ ಆಡ್ತಾರೆ ಗೈಸ್ ಅಲ್ವಾ? ನಿಜ ಹೇಳಿ, ಹಂಗೆ ತಾನೇ ಆಡೋದು. ರೌಡಿಗಿಲ್ಲ, ಎಲ್ಲರನ್ನೂ ಕ್ಲೋಸ್ ಆಗಿ ಮಾತಾಡಿಸ್ತೀವಿ. ಹೇ ಹೂ ಹಾ ಅಂತ ಜೋಶಲ್ಲಿ ಇರ್ತಿರ್ತಾರೆ ನಮ್ಮಮ್ಮ. ಅಂದ್ರೆ ನಾನಂದ್ರೆ ಏನು ಅಂತ ಕೇಳು ಎಲ್ಲಾರ್ನು. ಫುಲ್ ಜೋಶ್ ಆಕ್ಟಿವ್. ಎಲ್ಲ ಜೊತೆ ಆಕ್ಟಿವ್ ಪ್ರೋ, ಆಕ್ಟಿವ್ ಆಗಿರ್ತಾರೆ. ಜಾಲಿ ಜಾಲಿ ಆಗಿರ್ತಾರೆ. ಅಲ್ಲ ಹಿಂಗ ಮಾಡ್ತೀವಿ ಇನ್ನೊಂದು ಸ್ವಲ್ಪ. ಇನ್ನು ಹಾಕಿದ್ರಾ? ಲೈಟ್ ಆಯ್ತು ಮೇಡಮ್. ಲೈಟ್ ಇದ್ರೆ ಕೆಲವು ಕುಡಿಯಲ್ಲ. 6-7 ಪ್ಯಾಕೆಟ್ ಹಾಕ್ಬೇಕಿತ್ತು. 6 ಹಾಕಿದಲ್ಲ ಈಗ. ಗಾಯ್ಸ್ ನಮ್ಮ ಮನೆಗೆ ಯಾರು ಬಂದಿದ್ದಾರೆ? ಅಲ್ಲ, ಶರಣ್ ಅವ್ರು ಬಂದಿದ್ದಾರೆ. ಹಾಯ್ ಶರಣ್ ಬ್ರೋ. ಹಾಯ್ ಕೃಷ್ಣ ಅವರೇ, ಅವರ್ ಯು? ಕಂಟೆಂಟ್ ಮಾಡ್ತಾ ಇದ್ದಾರೆ, ಮಾಡ್ತಾವನಿ ಅವನು. ಹ್ಯಾಪಿ ವರಮಹಾಲಕ್ಷ್ಮಿ. ಏನೋ ಹೇಳಕ್ ಗೊತ್ತಿದ್ದೀರಾ ಹೇಳಿ. ಹ್ಯಾಪಿ ವರಮಹಾಲಕ್ಷ್ಮಿ. ಅರ್ಶಿನ ಕುಂಕುಮ ಬರ್ಬೇಡ ಬರ್ಬೇಡ, ಕೇಳಿಸ್ಕೋ. ಅದಕ್ಕೆ ಹೇಳಿಲ್ಲ, ಅವಾಗ್ಲೇ ಹೇಳ್ಬಿ ಗೈಸ್. ಗೈಸ್ ಅವಾಗ್ಲೇ ಹೇಳ್ದೆ, ಏನೋ ಹೇಳಿದ್ರು, ಅದಕ್ಕೆ ಹೇಳಿಲ್ಲ.
ಅಮ್ಮ ಮನೆಗೆ ಅಮ್ಮ ಫ್ಯಾಕ್ಟ್ರಿ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅರ್ಶಿನ ಕುಂಕುಮ ತಗೊಳಕ್ಕೆ ಅಂತ. ಅರ್ಶಿನ ಕುಂಕುಮ ತಗೊತಾ ಇದ್ರು ಎಲ್ಲರೂ ಕೂಡ. ನಮ್ಮ ಮನೇಲಿ ಕ್ಯಾಮ್ರಾಮನ್ ಜಾಸ್ತಿ ಬಂದಿದ್ದಾರೆ, ಬೇಜಾರು ಮಾಡ್ಕೊಬಿಡಿ. ಕ್ಯಾಮ್ರಾಮನ್ ನೋಡಿ, ಇಲ್ಲೊಬ್ಬ ಕ್ಯಾಮ್ರಾಮನ್ನು. ಅವ್ರ ಅಪ್ಪ ಅಮ್ಮನ ವಿಡಿಯೋ ಮಾಡೋದು ಅವನೇ, ಅದೆಲ್ಲ ಮಾಡೋದು ಅವನೇ ಅವ್ರ ಮನೇಲಿ. ಛೋಟ ಕ್ಯಾಮ್ರಾಮನ್. ಪುಟ್ಲಕ್ಷ್ಮಿ ನೀನ್ ಪುಟ್ರಂಗಣ ಪುಟ್ರಂಗಣ ಮನೆ ಹೇಗಿದೆ? ಸೂಪರ್ ಆಗಿದೆ ಮನೆ, ಡೂಪ್ಲೆಕ್ಸ್ ಮನೆ. ಅದೇ ತರ ಚೆನ್ನಾಗಿದೆ ಅಮ್ಮ. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವು ಪುಟ್ಲಕ್ಷ್ಮಿ ಹೇಳ್ಬಿಡು. ಇಷ್ಟು ಟೈಮ್ ಆದ ನಂತರ ಬಂದಿದ್ದೀರಾ, ಯಾಕೆ ಬಂದಿಲ್ಲ? ಕಚ್ಬಿಡ್ತೀರ, ಯಾರು ಕರೆದಿಲ್ಲ. ಆ ಹುಡುಗಿಗೆ ನನ್ನ ಕೈ ಇಟ್ಬಿಡ್ತಾರೆ. ಯಾಕಣ್ಣ ಬರ್ತೀರಾ? ಯಾಕಕ್ಕ ಇಂತ ಅಮಾಯಕ? ಬಾಯ್ ಬಾಯ್ ಬಾಯ್. ಈಗ ನೋಡು ಅವ ಹ್ಯಾಪಿ ವರಮಹಾಲಕ್ಷ್ಮಿ. ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ರಿಗೂ. ಹ್ಯಾಪಿ ವರಮಹಾಲಕ್ಷ್ಮಿ ಅಕ್ಕ. ಇವ್ನು ಕೈಯೇ ಕೊಡ್ಬಾರ್ದು ಗೈಸ್. ಇವಾಗ ಅರ್ಶಿನ ಕುಂಕುಮ ಕೊಡ್ಬೇಕು. ಸನಮ ಕೊಡಿ ಮಾ. ಗೈಸ್ ನಮ್ ಚೂರಿನ ಎಷ್ಟು ರೇಗಿಸ್ತಾರೆ. ಸರಿ ಓಕೆ ಬಾಯ್ ಎಲ್ರಿಗೂ ಬಾಯ್ 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 ಬಾಯ್. ಹಾ ಓಕೆ ಎಲ್ಲಾರು ಬನ್ನಿ ಚೂರಿ ನಮ್ಮ ಮನೆಗೆ ಬಂದಾಳೆ. ಹಬ್ಬ ಅದಕ್ಕೆ ಕಲೆಕ್ಷನ್ ಮಾಡಿ ಇಟ್ಟಿರ್ತೀನಿ, ಊಟ ಆದ್ಮೇಲೆ ತಿನ್ನೋದಂತೆ. ಅಲ್ಲ ಕ್ಯಾಮ್ರಾ ನೋಡ್ತೀರಾ ಇಲ್ವಾ? 500 ರೂಪಾಯಿ ನೋಡ್ಲಿ ಅಂತ ಇಟ್ಟಿದ್ದೀನಿ. ಚಿನಿ ಎಲ್ರು ಕ್ಯಾಮ್ರಾ ನೋಡ್ಲಿ ಅಂತ ಹಿಂದೆಗಡೆ ಕ್ಯಾಪಲ್ಲಿ 500 ರೂಪಾಯಿ ಇಟ್ಟಿದ್ದೀನಿ. ಆಗ ನೋಡ್ತಾ ಇರ್ತಾರೆ, ಒಬ್ಬ ನೋಡಲ್ವಲ್ಲ. ಚುರಿ ಚುರಿ ಸಣ್ಣ ಒಂದು ಸಜೆಷನು, ನಿಮ್ಮ ಕ್ಯಾಮ್ರಾ ಎಲ್ಲರೂ ನೋಡ್ಬೇಕಲ್ವಾ? ಇವಾಗ ವಿಡಿಯೋ ಮಾಡ್ಬೇಕಾದ್ರೆ ಎಲ್ಲರೂ ನೋಡ್ಬೇಕು. ಅದಕ್ಕೆ ನೋಡೋಣ 500 ರೂಪಾಯಿ ಇಟ್ಟಿದ್ದೀನಿ, ಎಲ್ಲರೂ ನೋಡೇ ನೋಡ್ತಾರೆ. ಓಕೆ ಬಾಯ್, ನೋಡಕ್ಕಷ್ಟೇ ಇಟ್ಟಿರೋದು. ಏ ಆಯ್ತಪ್ಪ, ನನ್ನ ಬ್ಯಾಗು ಲಾಗ್ ಇದು ಲಾಗು ಬಾಯ್ ಬಾಯ್ ಬಾಯ್. ವ್ಲಾಗು ಲ್ಯಾಗ್ ಆಗ್ಬಿಡುತ್ತೆ. ವ್ಲಾಗು ಲ್ಯಾಗ್ ಆಗ್ಬಿಡುತ್ತೆ. ಬಾಯ್ 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 ಗಾಯ್ಸ್. ಗಾಯ್ಸ್ ಇವಾಗ ಹೋಗ್ತಾ ಇದ್ದೀನಿ ಅಮ್ಮ ಮನೆಗೆ. ಲೇಟ್ ಆಗೋಯ್ತು, ಮಳೆ ಬಂದ್ಬಿಡ್ತು, ಅದಕ್ಕೆ ಇಲ್ಲಿ ಬಂದಿದ್ವಿ. ಇವಾಗ ಹೊರಡ್ತಾ ಇದ್ದೀವಿ ಅತ್ತೆ ಮನೆಗೆ. ಪಾಪ ಅಮ್ಮ ಕಾಯ್ತಾ ಇದ್ದಾರೆ ಬೆಳಗ್ಗೆಯಿಂದನೂ. ಇವಾಗ ಹೊರಡ್ಬೇಕು, ಬನ್ನಿ ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಅತ್ತೆ ಮನೆಗೆ ಬಂದ್ವಿ. ಅತ್ತೆ ಮನೇಲಿ ಸಿಂಪಲಾಗಿ ಪೂಜೆ ಮಾಡಿದ್ದಾರೆ. ಇನ್ನೂ ಅಮ್ಮ ಬಂದಿಲ್ಲ, ಬರ್ತಾರೆ. ಎಲ್ಲ ಹೋಗಿದ್ದಾರೆ. ಆಗ್ತಾ ಇದ್ದೀನಿ. ನಮ್ಮ ಮನೇಲಿ ನಾಳೆ ಶ್ರಾವಣ ಇದೆ ಗಾಯ್ಸ್, ಅದಕ್ಕೆ ಪ್ರಿಪ್ರೇಷನ್ ಆಗ್ತಾ ಇದೆ. ನಮ್ಮ ಮನೆಯವರು ಇವಾಗ ರೇಷನ್ ಎಲ್ಲ ತೊಗೊಬರಕ್ಕೆ ಅಂತ ಹೋಗ್ತಾ ಇದ್ದಾರೆ. ನಾಳೆ ಬೇಕಾಗಿರೋದೆಲ್ಲ ನಾಳೆ ಅಂದರೆ ಈ ವ್ಲಾಗ್ ಆದಮೇಲೆ ಶ್ರಾವಣದ ಬ್ಲಾಗ್ ಬರುತ್ತೆ. ಅದರಲ್ಲಿ ಯಾರ್ಯಾರೆಲ್ಲ ಬಂದಿದ್ರು ಅಂತ ನಾನು ತೋರಿಸ್ಬೋದು. ಚೆನ್ನಾಗಿರುತ್ತೆ ವ್ಲಾಗು, ಎಲ್ಲ ಫ್ಯಾಮಿಲಿ ಫುಲ್ಲು ಬಂದಿರ್ತಾರೆ. ಚೆನ್ನಾಗಿರುತ್ತೆ ಆ ವ್ಲಾಗು ಅಂತ ಅಂದ್ಕೊಂಡಿದ್ದೀನಿ. ಐ ಥಿಂಕ್ ನಿಮ್ಗೆ ಈ ವ್ಲಾಗು ಇಷ್ಟ ಆಗಿರುತ್ತೆ. ನಾನು ಮತ್ತೆ ಬರ್ತಾರೆ ಗಾಯ್ಸ್. ಇವಾಗ ಅಮ್ಮನ ತೋರಿಸ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟು ಮತ್ತೆ ಬಂದರು. ಎಲ್ಲೋಗಿದ್ರಿ ಅಮ್ಮ? ತರಕಾರಿ ತರಕ್ಕೆ. ಕೆಳಗೆ ಬಿದ್ದೈತೆ ನೋಡು. ವರಲಕ್ಷ್ಮಿ ಶುಭಾಶಯಗಳು ನಿಮಗೂ ಅಮ್ಮ. ಹ್ಯಾಪಿ ವರಮಹಾಲಕ್ಷ್ಮಿ. 100 ವರ್ಷ ಚೆನ್ನಾಗಿರಪ್ಪ. ನಾನು ಇಷ್ಟೊಂದು ಅಯ್ಯೋ ಮಳೆ ಬರ್ತಿತ್ತಾ? ಬರ್ಬೇಕಾದ್ರೆ ಮಳೆ ಮಾಡಿದೆ. ಬತ್ತೀಯೋ ಬರಲ್ವೋ? ನಾನು ಎತ್ತ ತಲೆನೋತ.
ಗಾಯ್ಸ್ ಇವಾಗ ಅಮ್ಮ ಮನೇಲಿ ಅರ್ಶಿನ ಕುಂಕುಮ ತಗೊಂಡೆ. ನಮ್ಮ ಮನೆಯವ್ರು ಇವಾಗ ಬಂದರು, ಎಲ್ಲ ಐಟಮ್ಸ್ ತಗೊಂಡು ಇವಾಗ ಹೊರಡಬೇಕು. ಯುಕ್ತ ಅವ್ರ ಮ್ಯಾಮ್ ಮನೆಗೆ ಹೋಗ್ತಾ ಇದ್ದೀವಿ. ಹ್ಞೂ ಅಮ್ಮ, ಪುನೀತ್ ಅವರ ಮ್ಯಾಮ್ ಮನೆಗೆ ಹೋಗ್ತಾ ಇದ್ದೀವಿ. LKG UKG ಮ್ಯಾಮು ಅಲ್ಲ, UKG ಮ್ಯಾಮು, UKG ಫಸ್ಟ್ ಸ್ಟ್ಯಾಂಡರ್ಡ್ ಮ್ಯಾಮು. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡ್ ಟ್ಯೂಷನ್ ಮ್ಯಾಮ್. 4 kg ಅಕ್ಕಿ, 50 ಗ್ರಾಮ್ ಮೆಣಸು, 50 ಗ್ರಾಮ್ ಜೀರಿಗೆ, ಆಮೇಲೆ ಬೆಲ್ಲ 1/2 kg. ಇಬ್ರು ಮರ್ತಿದ್ಯಾ ಅಪ್ಪ ಅಜ್ಜಿ, ನೀನೇನು ಇಬ್ರು ಮರ್ತಿದ್ಯಾ? ಅಪ್ಪನ ಮುಂದೆ ನನ್ನ ಅರ್ಶಿನ ಕುಂಕುಮ ಕೊಡಕ್ಕೆ. ಅಮ್ಮನ ಮಾತ್ರ ಕೊಡೋದು. ಕಳ್ಳ. ಅಜ್ಜಿಗೆ ಪಾಪ ಗೊತ್ತಾಗಿಲ್ಲ. ನೋಡಿ ಗಾಯ್ಸ್, ನಮ್ಮ ಅತ್ತೆನ ಹೆಂಗ್ ರೇಗಿಸ್ತಾನೆ ಅಂತ ನನ್ನ ಮಗ. ಇವಾಗ ಅಮ್ಮ ರೇಷನ್ ಅಂಗಡಿ ಹೋಗಿದ್ದಾರೆ, ಅಪ್ಪನ ಅಂಗಡಿಗೆ ಸ್ವಲ್ಪ ನಾಳೆಗೆ ಐಟಮ್ ತೊಗೊಂಬರೋಕ್ಕೆ ಅಂತ. ಇವಾಗ ಅಲ್ಲಿ ಹೋಗಿದ ತಕ್ಷಣ ನಾನು 1-2 ಕಡೆ ಅರ್ಶಿನ ಕುಂಕುಮ ಕದ್ದಿದ್ದಾರೆ. ಅಲ್ಲಿ ಹೋಗಿ ಮನೆಗೆ ಹೋಗಿ ಮಲ್ಕೋಬೇಕು. ಸಿಕ್ಕಾಬಟ್ಟೆ ತಲೆ ನೋವ್ತಾ ಇದೆ ನನಗೆ. ಏನಂದರೆ ಏನಾದರೂ ಹಬ್ಬ ಬಂತು ಅಂದರೆ ರೆಡಿ ಆಗಿಬಿಟ್ರೆ ಫುಲ್ಲು ತಲೆನೋವು ಬಂದ್ಬಿಡುತ್ತೆ ಯಾವಾಗಲೂ ಅಷ್ಟೇ. ಆಮೇಲೆ ಜಾಸ್ತಿ ಜನ ಇದ್ದರೆ ಸ್ವಲ್ಪ ತಲೆನೋವು ಬರುತ್ತೆ. ಆಮೇಲೆ ಎಲ್ಲರೂ ಟ್ರಾವೆಲ್ ಮಾಡಿದ್ರೆ ತಲೆನೋವು ಬರುತ್ತೆ. ನಿಮಗೂ ಕೂಡ ಒಬ್ಬೊಬ್ರಿಗೆ ಇದೇ ಥರ ಇರುತ್ತೆ, ಕೆಲವೊಬ್ರಿಗೆ ಯಾರ್ಯಾರಿಗೆಲ್ಲ ಇದೇ ಥರ ತಲೆನೋವು ಬರುತ್ತೆ ಕಮೆಂಟಲ್ಲಿ ತಿಳಿಸಿ. ನಮಗಂತೂ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ ಗೈಸ್. ಹೋಗಿ ಇವಾಗ ಮಲ್ಕೊಂಬಿಟ್ರೆ ನಾಳೆ ಬೆಳಗ್ಗೆನೇ ಎದ್ದೇಳೋದು, ಅಷ್ಟು ತಲೆನೋವ್ತಾ ಇದೆ. ಟ್ಯಾಬ್ಲೆಟ್ಸ್ ತೊಗೊಂಡು ಇವಾಗ ಮಲ್ಕೊಂಬಿಡ್ತೀನಿ. ಕೀಪ್ ವಾಚಿಂಗ್ ನೋಡ್ತಾಯಿ ಗೈಸ್. ವ್ಲಾಗ್ನ ಎಂಡ್ ಮಾಡಿಬಿಡ್ತೀನಿ. ಐ ಥಿಂಕ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲ್ನ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಸುಂದರ ಈ ಲೋಕ ನೀವಿ